ನೋಡಿ, ಯುದ್ಧದ 17ನೇ ದಿನ ಚಾಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿರುವಂತಹದ್ದು ಒಂದು ಕಡೆ. ಚಾಬಹಾರ್ ಫ್ರೀ ಟ್ರೇಡ್ ಝೋನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಒಂದೊಂದೇ ಪೋರ್ಟ್ ಅನ್ನ ಇದು ಫೋಕಸ್ ಮಾಡ್ತಾ ಇರೋದು, ಟಾರ್ಗೆಟ್ ಮಾಡ್ತಾ ಇರೋದು, ಉಡೀಸ್ ಮಾಡ್ತಾ ಇರೋದು. ಇರಾನ್ನ ಸೇನಾ ಸೌಲಭ್ಯದ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದು. ಚಾಬಹಾರ್ ಇರಾನ್ ದೇಶದ ದೊಡ್ಡ ಬಂದರುಗಳಲ್ಲಿ ಒಂದು. ಚಾಬಹಾರ್ ರಣನೀತಿ ವಿಚಾರದಲ್ಲಿ ಅತ್ಯಂತ ಮಹತ್ವದ್ದಿದು. ಈ ಚಾಬಹಾರನ್ನು ಬಳಸಿದ್ರೆ ಹಾರ್ಮೋಜ್ಗೂ ಹೋಗಬೇಕಾಗಿಲ್ಲ, ಅಷ್ಟೊಂದು ದೊಡ್ಡ ಕಮರ್ಷಿಯಲ್ ಪೋರ್ಟ್ ಈ ಚಾಬಹಾರ್. ಇರಾನ್ನಿಂದ ನೇರವಾಗಿ ಹಿಂದೂ ಮಹಾಸಾಗರಕ್ಕೆ ಹೋಗಬಹುದು. ಮೇ 2024 ಇರಾನ್ ಜೊತೆಗೆ ಭಾರತ ಈ ವಿಚಾರವಾಗಿ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಚಾಬಹಾರ್ ಬಂದರಿನ ಒಂದು ಟರ್ಮಿನಲ್ ಭಾರತದ ಸುಪರ್ದಿಗೆ. ಚಾಬಹಾರ್ ಬಂದರು ಭಾರತದ ಪಾಲಿಗೆ ಮಹತ್ವದ ಬಂದರು. ಭಾರತಕ್ಕೆ ಇರಾನ್, ಅಫ್ಘಾನಿಸ್ತಾನದ ಬಾಗಿಲು ತೆರೆಯುವಂತ ಬಂದರು ಈ ಚಾಬಹಾರ್ ಬಂದರು. ವಾಜಪೇಯಿ ಅವರ ಕಾಲದಿಂದ ಈ ಒಂದು ಪ್ರಾಜೆಕ್ಟ್ನ ಕನಸು ಕಾಣಲಾಗಿತ್ತು. ನಮ್ಮ ದೇಶದಿಂದ ಈ ಇರಾನ್, ಇರಾಕ್, ಅರಬ್ ಕಂಟ್ರೀಸ್ಗೆ ಸರಕು ಸೇವೆಗಳನ್ನ ಲಾರಿ ಹೊತ್ತು ಸಾಕ್ತಾ ಇದ್ದಾಗ ಪಾಕಿಸ್ತಾನ್ ಮಾರ್ಗವಾಗಿ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಕಳ್ಳತನ ಆಗ್ಬಿಡ್ತಾ ಇತ್ತು. ನಮ್ಮ ಸರಕುಗಳನ್ನ ಕಳ್ಳತನ ಮಾಡ್ತಾ ಇದ್ರು, ಅಧಿಕಾರಿಗಳಿದ್ರು, ಭದ್ರತೆ ಇದ್ರು ಕೂಡ. ಆಗ ವಾಜಪೇಯಿ ಅವರು ಈ ಪಾಕಿಸ್ತಾನವನ್ನು ಹೊರತುಪಡಿಸಿ ನಾವು ಜಲಮಾರ್ಗವಾಗಿ ನಮ್ಮ ದೇಶದ ಸರಕು ಸಾಗಣೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಚಾಬಹಾರ್ ಬಂದರು ನಿರ್ಮಾಣ ಆಗುತ್ತೆ. ಈ ಚಾಬಹಾರ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ರೀಸೆಂಟ್ಲಿ 2024ರಲ್ಲಿ ಒಪ್ಪಂದ ಆಗಿ ಒಂದು ಭಾಗವನ್ನ ಭಾರತದ ಸುಪರ್ದಿ ಕೊಟ್ಟು ಈಗ ಭಾರತಕ್ಕೆ ಚಾಬಹಾರ್ ಅಂದರೆ ಬಹಳ ಮಹತ್ವದ ವಿಚಾರ. ವ್ಯಾಪಾರ ಒಪ್ಪಂದ ಆಗಿರ್ಬೋದು, ವಿದೇಶಕ್ಕೆ ಸರಕು ಸಾಗಣೆ ಮಾಡುವಂಥ ವಿಚಾರ ಆಗಿರ್ಬೋದು. ಪಾಕ್ನ ಗ್ವಾದಾರ್ ಬಂದರಿಗೆ ಟಕ್ಕರ್ ಕೊಡೋದಕ್ಕೆ ಈ ಚಾಬಹಾರ್ ಬಳಕೆ ಮಾಡಲಾಗುತ್ತೆ. ಗ್ವಾದಾರ್ನಲ್ಲಿ ಪಾಕ್ ಖ್ಯಾತೆ ತೆಗೆದ್ರೆ ಟಕ್ಕರ್ ಕೊಡುವಂಥ ಕೆಲಸ ಆಗುತ್ತೆ. ಸೊ ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಅಮೆರಿಕ ಇಂತಿಂಥ ಪೋರ್ಟ್ಗಳನ್ನೇ ಯಾವ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನೋಡಿ, ಯುದ್ಧದ 17ನೇ ದಿನ ಚಾಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿರುವಂತಹದ್ದು ಒಂದು ಕಡೆ. ಚಾಬಹಾರ್ ಫ್ರೀ ಟ್ರೇಡ್ ಝೋನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಒಂದೊಂದೇ ಪೋರ್ಟ್ ಅನ್ನ ಇದು ಫೋಕಸ್ ಮಾಡ್ತಾ ಇರೋದು, ಟಾರ್ಗೆಟ್ ಮಾಡ್ತಾ ಇರೋದು, ಉಡೀಸ್ ಮಾಡ್ತಾ ಇರೋದು. ಇರಾನ್ನ ಸೇನಾ ಸೌಲಭ್ಯದ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದು. ಚಾಬಹಾರ್ ಇರಾನ್ ದೇಶದ ದೊಡ್ಡ ಬಂದರುಗಳಲ್ಲಿ ಒಂದು. ಚಾಬಹಾರ್ ರಣನೀತಿ ವಿಚಾರದಲ್ಲಿ ಅತ್ಯಂತ ಮಹತ್ವದ್ದಿದು. ಈ ಚಾಬಹಾರನ್ನು ಬಳಸಿದ್ರೆ ಹಾರ್ಮೋಜ್ಗೂ ಹೋಗಬೇಕಾಗಿಲ್ಲ, ಅಷ್ಟೊಂದು ದೊಡ್ಡ ಕಮರ್ಷಿಯಲ್ ಪೋರ್ಟ್ ಈ ಚಾಬಹಾರ್. ಇರಾನ್ನಿಂದ ನೇರವಾಗಿ ಹಿಂದೂ ಮಹಾಸಾಗರಕ್ಕೆ ಹೋಗಬಹುದು. ಮೇ 2024 ಇರಾನ್ ಜೊತೆಗೆ ಭಾರತ ಈ ವಿಚಾರವಾಗಿ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಚಾಬಹಾರ್ ಬಂದರಿನ ಒಂದು ಟರ್ಮಿನಲ್ ಭಾರತದ ಸುಪರ್ದಿಗೆ. ಚಾಬಹಾರ್ ಬಂದರು ಭಾರತದ ಪಾಲಿಗೆ ಮಹತ್ವದ ಬಂದರು. ಭಾರತಕ್ಕೆ ಇರಾನ್, ಅಫ್ಘಾನಿಸ್ತಾನದ ಬಾಗಿಲು ತೆರೆಯುವಂತ ಬಂದರು ಈ ಚಾಬಹಾರ್ ಬಂದರು. ವಾಜಪೇಯಿ ಅವರ ಕಾಲದಿಂದ ಈ ಒಂದು ಪ್ರಾಜೆಕ್ಟ್ನ ಕನಸು ಕಾಣಲಾಗಿತ್ತು. ನಮ್ಮ ದೇಶದಿಂದ ಈ ಇರಾನ್, ಇರಾಕ್, ಅರಬ್ ಕಂಟ್ರೀಸ್ಗೆ ಸರಕು ಸೇವೆಗಳನ್ನ ಲಾರಿ ಹೊತ್ತು ಸಾಕ್ತಾ ಇದ್ದಾಗ ಪಾಕಿಸ್ತಾನ್ ಮಾರ್ಗವಾಗಿ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಕಳ್ಳತನ ಆಗ್ಬಿಡ್ತಾ ಇತ್ತು. ನಮ್ಮ ಸರಕುಗಳನ್ನ ಕಳ್ಳತನ ಮಾಡ್ತಾ ಇದ್ರು, ಅಧಿಕಾರಿಗಳಿದ್ರು, ಭದ್ರತೆ ಇದ್ರು ಕೂಡ. ಆಗ ವಾಜಪೇಯಿ ಅವರು ಈ ಪಾಕಿಸ್ತಾನವನ್ನು ಹೊರತುಪಡಿಸಿ ನಾವು ಜಲಮಾರ್ಗವಾಗಿ ನಮ್ಮ ದೇಶದ ಸರಕು ಸಾಗಣೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಚಾಬಹಾರ್ ಬಂದರು ನಿರ್ಮಾಣ ಆಗುತ್ತೆ. ಈ ಚಾಬಹಾರ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ರೀಸೆಂಟ್ಲಿ 2024ರಲ್ಲಿ ಒಪ್ಪಂದ ಆಗಿ ಒಂದು ಭಾಗವನ್ನ ಭಾರತದ ಸುಪರ್ದಿ ಕೊಟ್ಟು ಈಗ ಭಾರತಕ್ಕೆ ಚಾಬಹಾರ್ ಅಂದರೆ ಬಹಳ ಮಹತ್ವದ ವಿಚಾರ. ವ್ಯಾಪಾರ ಒಪ್ಪಂದ ಆಗಿರ್ಬೋದು, ವಿದೇಶಕ್ಕೆ ಸರಕು ಸಾಗಣೆ ಮಾಡುವಂಥ ವಿಚಾರ ಆಗಿರ್ಬೋದು. ಪಾಕ್ನ ಗ್ವಾದಾರ್ ಬಂದರಿಗೆ ಟಕ್ಕರ್ ಕೊಡೋದಕ್ಕೆ ಈ ಚಾಬಹಾರ್ ಬಳಕೆ ಮಾಡಲಾಗುತ್ತೆ. ಗ್ವಾದಾರ್ನಲ್ಲಿ ಪಾಕ್ ಖ್ಯಾತೆ ತೆಗೆದ್ರೆ ಟಕ್ಕರ್ ಕೊಡುವಂಥ ಕೆಲಸ ಆಗುತ್ತೆ. ಸೊ ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಅಮೆರಿಕ ಇಂತಿಂಥ ಪೋರ್ಟ್ಗಳನ್ನೇ ಯಾವ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್
ನೋಡಿ, ಯುದ್ಧದ 17ನೇ ದಿನ ಚಾಬಹಾರ್ ಬಂದರಿನ ಮೇಲೆ ದಾಳಿ ಮಾಡಿರುವಂತಹದ್ದು ಒಂದು ಕಡೆ. ಚಾಬಹಾರ್ ಫ್ರೀ ಟ್ರೇಡ್ ಝೋನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಒಂದೊಂದೇ ಪೋರ್ಟ್ ಅನ್ನ ಇದು ಫೋಕಸ್ ಮಾಡ್ತಾ ಇರೋದು, ಟಾರ್ಗೆಟ್ ಮಾಡ್ತಾ ಇರೋದು, ಉಡೀಸ್ ಮಾಡ್ತಾ ಇರೋದು. ಇರಾನ್ನ ಸೇನಾ ಸೌಲಭ್ಯದ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇರೋದು. ಚಾಬಹಾರ್ ಇರಾನ್ ದೇಶದ ದೊಡ್ಡ ಬಂದರುಗಳಲ್ಲಿ ಒಂದು. ಚಾಬಹಾರ್ ರಣನೀತಿ ವಿಚಾರದಲ್ಲಿ ಅತ್ಯಂತ ಮಹತ್ವದ್ದಿದು. ಈ ಚಾಬಹಾರನ್ನು ಬಳಸಿದ್ರೆ ಹಾರ್ಮೋಜ್ಗೂ ಹೋಗಬೇಕಾಗಿಲ್ಲ, ಅಷ್ಟೊಂದು ದೊಡ್ಡ ಕಮರ್ಷಿಯಲ್ ಪೋರ್ಟ್ ಈ ಚಾಬಹಾರ್. ಇರಾನ್ನಿಂದ ನೇರವಾಗಿ ಹಿಂದೂ ಮಹಾಸಾಗರಕ್ಕೆ ಹೋಗಬಹುದು. ಮೇ 2024 ಇರಾನ್ ಜೊತೆಗೆ ಭಾರತ ಈ ವಿಚಾರವಾಗಿ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಚಾಬಹಾರ್ ಬಂದರಿನ ಒಂದು ಟರ್ಮಿನಲ್ ಭಾರತದ ಸುಪರ್ದಿಗೆ. ಚಾಬಹಾರ್ ಬಂದರು ಭಾರತದ ಪಾಲಿಗೆ ಮಹತ್ವದ ಬಂದರು. ಭಾರತಕ್ಕೆ ಇರಾನ್, ಅಫ್ಘಾನಿಸ್ತಾನದ ಬಾಗಿಲು ತೆರೆಯುವಂತ ಬಂದರು ಈ ಚಾಬಹಾರ್ ಬಂದರು. ವಾಜಪೇಯಿ ಅವರ ಕಾಲದಿಂದ ಈ ಒಂದು ಪ್ರಾಜೆಕ್ಟ್ನ ಕನಸು ಕಾಣಲಾಗಿತ್ತು. ನಮ್ಮ ದೇಶದಿಂದ ಈ ಇರಾನ್, ಇರಾಕ್, ಅರಬ್ ಕಂಟ್ರೀಸ್ಗೆ ಸರಕು ಸೇವೆಗಳನ್ನ ಲಾರಿ ಹೊತ್ತು ಸಾಕ್ತಾ ಇದ್ದಾಗ ಪಾಕಿಸ್ತಾನ್ ಮಾರ್ಗವಾಗಿ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಕಳ್ಳತನ ಆಗ್ಬಿಡ್ತಾ ಇತ್ತು. ನಮ್ಮ ಸರಕುಗಳನ್ನ ಕಳ್ಳತನ ಮಾಡ್ತಾ ಇದ್ರು, ಅಧಿಕಾರಿಗಳಿದ್ರು, ಭದ್ರತೆ ಇದ್ರು ಕೂಡ. ಆಗ ವಾಜಪೇಯಿ ಅವರು ಈ ಪಾಕಿಸ್ತಾನವನ್ನು ಹೊರತುಪಡಿಸಿ ನಾವು ಜಲಮಾರ್ಗವಾಗಿ ನಮ್ಮ ದೇಶದ ಸರಕು ಸಾಗಣೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಚಾಬಹಾರ್ ಬಂದರು ನಿರ್ಮಾಣ ಆಗುತ್ತೆ. ಈ ಚಾಬಹಾರ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗಾಗ ಆಗ್ತಾನೆ ಇರುತ್ತೆ. ರೀಸೆಂಟ್ಲಿ 2024ರಲ್ಲಿ ಒಪ್ಪಂದ ಆಗಿ ಒಂದು ಭಾಗವನ್ನ ಭಾರತದ ಸುಪರ್ದಿ ಕೊಟ್ಟು ಈಗ ಭಾರತಕ್ಕೆ ಚಾಬಹಾರ್ ಅಂದರೆ ಬಹಳ ಮಹತ್ವದ ವಿಚಾರ. ವ್ಯಾಪಾರ ಒಪ್ಪಂದ ಆಗಿರ್ಬೋದು, ವಿದೇಶಕ್ಕೆ ಸರಕು ಸಾಗಣೆ ಮಾಡುವಂಥ ವಿಚಾರ ಆಗಿರ್ಬೋದು. ಪಾಕ್ನ ಗ್ವಾದಾರ್ ಬಂದರಿಗೆ ಟಕ್ಕರ್ ಕೊಡೋದಕ್ಕೆ ಈ ಚಾಬಹಾರ್ ಬಳಕೆ ಮಾಡಲಾಗುತ್ತೆ. ಗ್ವಾದಾರ್ನಲ್ಲಿ ಪಾಕ್ ಖ್ಯಾತೆ ತೆಗೆದ್ರೆ ಟಕ್ಕರ್ ಕೊಡುವಂಥ ಕೆಲಸ ಆಗುತ್ತೆ. ಸೊ ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಅಮೆರಿಕ ಇಂತಿಂಥ ಪೋರ್ಟ್ಗಳನ್ನೇ ಯಾವ ರೀತಿ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್